ಆಕ್ಚುಲಿ ಎಲ್ರದ್ದು ಲಾಕ್ ಆಗಿದೆ. ಎಸ್ ಹೇಳಿ. ಎಸ್ ಮೇಡಮ್ ಏನು ಇನ್ನೊಂದ್ಸತಿ ಹೇಳಿ. ಇನ್ನೊಂದ್ಸತಿ ಹೇಳಿ. ಹಾಟ್ಸ್ಪಾಟ್ ಆನ್ ಪಣ್ಣು. ವಿನ್ನರ್ ಮೈಂಡ್ ನೋಡಿ, ಈ ಒಂದು ಟಾಪಿಕ್ ಅದ್ ಎಲ್ಲಿಂದ ಯಾವ ತರ ಅದು ಟಾಪಿಕ್ ಗಳನ್ನ ಸೆಲೆಕ್ಟ್ ಮಾಡ್ತಾರಂತಾನೆ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ಟಾಪಿಕ್ ಒಂದೊಂದಕ್ಕೂ ನಮ್ಗೆ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಒಂದೊಂದು ಅಷ್ಟು ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಒಂಥರ ನಮ್ಗೆ ಖುಷಿ ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಗೆ, ಹೌದಲ್ವಾ? ಯಾಕಂದ್ರೆ ವಿನ್ನಿಂಗ್ ಮೈಂಡ್ ಆಕ್ಚುಲಿ ಎಲ್ರು ಇವತ್ತು ವಿಸ್ಟಾರ್ಗೆ ಬಂದಿದೀವಿ. ಯಾಕೆ ಬಂದಿದೀವಿ ನೋಡಿ, ಇವಾಗ ನಾನು ಯಾರಿಗಾದ್ರೂ ಹೇಳಿ ಯಾಕೆ ವಿಸ್ಟಾರ್ ಬಂದಿದ್ದೀರಾ ಅಂತ ನಾನು ಏನಾದ್ರೂ ಕೇಳಕ್ ಹೋದ್ರೆ ಪ್ರತಿಯೊಬ್ರು ಹೇಳ್ತೀರಾ. ನಾನು ಆಕ್ಚುಲಿ ನಾನು ಅದಕ್ಕೆ ಒಂದ್ ಸೆಷನ್ ನಾನು ತಗೊಳ್ತೀನಿ ಒಂದಿನ. ಯಾರಾದ್ರೂ ಆಕ್ಚುಲಿ ನಾನು ನೆನ್ನೆ ಅನ್ಸುತ್ತೆ ಮಾಮ ಹಾಟ್ಸ್ಪಾಟ್ ಅಂತ ಓಕೆ ಆಕ್ಚುಲಿ ಇದು ತಗೊಳ್ಳೇಬೇಕು ಒಂದು ದಿನ. ನಾನು ವಿತ್ ಸಂತೋಷ್ ಅವ್ರ ಪರ್ಮಿಷನ್ ಮುಖಾಂತರ ಯಾಕೆ ವಿಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತ ಒಬ್ಬೊಬ್ಬರನ್ನ ಮಾತಾಡ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಪ್ಪ ವಿಸ್ಟಾರ್ಗೆ ಜಾಯ್ನ್ ಆಗಿದೀವಿ, ವಾಟ್ ದ ರೀಸನ್ ಅಂತ ಹೇಳಿದ್ರೆ ಎಲ್ರು ಹೇಳ್ತೀರಾ ಹೆಲ್ತ್ ವೈಸ್ ಬಂದೆ ಅಂತ ಹೇಳ್ತೀರಾ. ಓಕೆ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಯಾಕೆ ನಾವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಡಿ ಇವತ್ತು ಸ್ಟ್ರಾಂಗ್ ಆಗಿ ಇವತ್ತು ವಿಸ್ಟಾರ್ ನಾವು ನಿಂತಿದೀವಿ ಅಂತ ಹೇಳಿದ್ರೆ ಏನೋ ಒಂದು ಇಂಟೆನ್ಷನ್ ಎಲ್ರಿಗೂ ಇರುತ್ತೆ. ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಏನೋ ಒಂದು ಸಕ್ಸಸ್ ಮಾಡ್ಬೇಕು, 4 ಜನ ಮುಂದೆ ನಾನು ಒಂದು ಹೇಳೋದು ಒಂದು ಪ್ರೌಡ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬೇಕು, ಏನೋ ಒಂದು ವಿಷಯ ಗೊತ್ತಿಲ್ಲ, ಒಂದು ಕಾರ್ ಬೇಕು, ಮನೆ ಬೇಕು, ಏನೆಲ್ಲ ಇದೆ ನಿಮ್ಮ ಕಮಿಟ್ಮೆಂಟ್ ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಇವತ್ತು ವಿಸ್ಟಾರ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರಾ. ಎಸ್ ಆರ್ ನೋ? ಹೌದು. ಬಟ್ ಆದ್ರೆ ವಿಸ್ಟಾರ್ ಬಂದಿದೀವಿ, ಓಕೆ ಎಲ್ರು ಕೆಲಸ ಮಾಡ್ತಾ ಇದೀವಿ, ಬಟ್ ಹೆಂಗ್ ಮಾಡ್ತಾ ಇದೀವಿ ಅನ್ನೋದು ದೊಡ್ಡ 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 ಕ್ವಶನ್ ಮಾರ್ಕ್ ನಮ್ಗೆ ಎಲ್ರು ಹಾಕೊಳ್ಬೇಕಾಗಿರೋದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾವ್ ಎಲ್ರು ವಿಸ್ಟಾರ್ ಅಂತಲ್ಲ, ನೀವ್ ಯಾವ್ದೇ ಕೆಲಸ ಮಾಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ಬೇಕು. ಎಲ್ಲಾ ಕೆಲ್ಸನೂ ಅಷ್ಟೇ ಒಂಥರ ಸಿಸ್ಟಮ್ಯಾಟಿಕ್ ಆಗಿರತ್ತೆ. ಒಂದು ಅಡಿಗೆ ಮಾಡ್ಬೇಕಾದ್ರೂ ಸಿಸ್ಟಮ್ ಇದೆ, ಮನೆ ಕೆಲಸ ಮಾಡ್ಬೇಕಾದ್ರೂ ಸಿಸ್ಟಮ್ ಇದೆ, ಹೊರಗಡೆ ಎಲ್ಲಾದ್ರೂ ಒಂದು ಜಾಬ್ ಹೋಗ್ತೀವಿ ಅಂದ್ರೆ ಅಲ್ಲಿನೂ ಒಂದು ಸಿಸ್ಟಮ್ ಇದೆ, ಎಲ್ಲದಕ್ಕೊಂದು ಸಿಸ್ಟಮ್ ಇದೆ. ಅದೇ ತರ ಇವತ್ತು ನಮ್ಮ ವಿಸ್ಟಾರ್ ಅಷ್ಟೇ ಸಿಸ್ಟಮ್ ಅಂತ ಇದೆ. ಎಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು, ಸೆಕೆಂಡ್ ಏನ್ ಮಾಡ್ಬೇಕು, ಥರ್ಡ್ ಏನ್ ಮಾಡ್ಬೇಕು, ಫೋರ್ತ್ ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ನಾವೇ ಒಂದು ಸಿಸ್ಟಮ್ ಆಕ್ಚುಲಿ ಆಲ್ರೆಡಿ ನಮ್ಮ ಎಲ್ಲಾ ಟ್ರೈನಿಂಗ್ ಅಲ್ಲ. ಇವಾಗ ನೀವು ನೋಡಿರ್ಬೋದು ಲಾಸ್ಟ್ TTL ಟ್ರೈನಿಂಗ್ ಬಂದಿರೋರ್ಗೆ ಗೊತ್ತಿರತ್ತೆ. ಓ ಮೈ ಗಾಡ್ ಎಂತ ಲೆವೆಲ್ ಅಲ್ಲಿ ಇತ್ತು ಆ ಟ್ರೈನಿಂಗ್ ಹೋಗಿ ಬಂದ್ಮೇಲೆ ಎಷ್ಟೋ ಜನಕ್ಕೆ ಓ ಹಿಂಗೆ ಮಾಡ್ಬೇಕಾ, ಇದೇ ನಮ್ಮ ಕೆಲ್ಸನಾ, ಇದೇ ನಮ್ಮ ಸಿಸ್ಟಮ್ ಅಂತ ಗೊತ್ತಿರತ್ತೆ. ಎಷ್ಟೋ ಜನ ಬಂದಿಲ್ಲ, ಗೊತ್ತಿಲ್ಲ, ಹೌದಾ? ಅದೇ ತರ ನೋಡಿ ಇವತ್ತು ನಾಳೆ ಟ್ರೈನಿಂಗ್ ಬಗ್ಗೆ ಹೇಳಿದ್ರೆ ವಿನ್ನಿಂಗ್ ಮೈಂಡ್ ಸೆಟ್ ಅಂತ ಹೇಳಿ ಇವತ್ತು ಎಲ್ರು ಬಂದಿದೀವಿ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಎಸ್ ಏನೋ ಒಂದು ಅಚೀವ್ ಮಾಡ್ಬೇಕು, ಮೀನ್ಸ್ ನಾನ್ ವಿನ್ ಆಗ್ಬೇಕು ಲೈಫ್ ಅಲ್ಲಿ, ನಾನು ವಿನ್ ಆಗ್ಬೇಕು, ನನ್ನ ಮನೆಗಾಗಿರ್ಬೋದು, ನನ್ನ ಸುತ್ತಮುತ್ತ ಇರೋರಿಗೆ ನಾನು ಮಾದರಿ ಆಗಿರ್ಬೇಕು, ಇನ್ಸ್ಪಿರೇಷನ್ ಆಗಿರ್ಬೇಕು ಅಂತ ಹೇಳಿ ಈ ಒಂದು ಪ್ಲಾಟ್ಫಾರ್ಮ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಹಂಗ್ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ವಿತೌಟ್ ಟ್ರೈನಿಂಗು ನಾವು ಯಾವ್ದೇ ತರ ಕೆಲಸ ಎಲ್ಲಿನೂ ಏನೂ ಮಾಡಕ್ಕಾಗಲ್ಲ. ಅದು ಯಾವ್ದೇ ತರ ಪ್ರೊಫೆಷನಲ್ ಆಗಿದ್ರು ಸಹ ನಮ್ಗೆ ವಿತೌಟ್ ಟ್ರೈನಿಂಗ್ ನಾವ್ ಏನೂ ಮಾಡಕ್ಕಾಗಲ್ಲ. ಹಂಗಿರ್ಬೇಕಂತ ಹೇಳಿದ್ರೆ ಇವಾಗ ನಮ್ಮ ಆರ್ಕೆಲಿ ಆಕ್ಚುಲಿ ಯಾವ್ದೇ ಟೀಮ್ ಅಲ್ಲಿ ಬೇಕಾದ್ರೆ ಯಾವ್ದೇ ಟೀಮ್ ನಿಮ್ಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಕೇಳಿ ನೋಡಿ, ತಿಂಗ್ಳಿಗೊಂದ್ಸತಿ ನಿಮ್ಗೆ ಟ್ರೈನಿಂಗ್ ಇದೆಯಾ ಅಂತ. ಯಾಕಂದ್ರೆ ಝೂಮ್ ಮೀಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಬೇಜಾರ್ ಆಗಲ್ಲ ಅಂತಕ್ಕೋಸ್ಕರ ನಾನು ಹೇಳಿದ್ದು. ಯಾಕಂದ್ರೆ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಅದು ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ, ಲೇಡೀಸ್ ಆಗಿದ್ರು ಸಹ ನೈಟಿ ಹಾಕೊಂಡು ದಯವಿಟ್ಟು ಝೂಮ್ ಅಲ್ಲಿ ಕೂರಕ್ ಹೋಗ್ಬಿಡಿ. ತುಂಬಾ ಜನ ನೋಡ್ತೀನಿ ನೈಟಿ ಹಾಕೊಂಡು ಝೂಮ್ ಅಲ್ಲಿ ಕುತ್ಕೊಳ್ತೀರಾ. ಪ್ಲೀಸ್ ಡೋಂಟ್ ಡೂ ದಿಸ್. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ಈ ವಿಡಿಯೋ ಈ ಫೋಟೋಸ್ ಎಲ್ಲ ನಾವು ಸ್ಟೇಟಸ್ ಹಾಕೊಳ್ತೀವಿ, ಗ್ರೂಪ್ ಅಲ್ಲಿ ಹಾಕ್ತಿವಿ. ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಸಂತೋಷ್ ಅವ್ರ ಸ್ಟೇಟಸ್ ಹಾಕ್ತಾರೆ ಅಂತ ಎಷ್ಟೆಲ್ಲಾ ಫೌಂಡರ್ಸ್ ಗಳು ನೋಡ್ತಾರೆ, MD ನೋಡ್ತಾರೆ, ಹೌದಲ್ವಾ? ಹಂಗಾಗಿ ದಯವಿಟ್ಟು ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ವಿಡಿಯೋದಲ್ಲಿ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಓಕೆ. ಅದೇ ತರ ಹೇಳ್ತಾ ಇದ್ದಾರೆ ನಾಳೆ ಟ್ರೈನಿಂಗ್. ನಮ್ಮ ಯಾವ್ದೇ ಟೀಮ್ ತಗೊಳ್ಳಿ ಟ್ರೈನಿಂಗ್ ತುಂಬಾ 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 ಕಡಿಮೆ. ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಒನ್ಲಿ ಒನ್ ಪರ್ಸನ್ ಇರ್ತಾರೆ, ಶಿಪ್ ಆಫ್ ದ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಅವ್ರೊಬ್ರೇ ಕೆಲಸ ಮಾಡ್ಬೇಕು. ಓಕೆ, ಶಿಪ್ ಆಫ್ ದ ಕ್ಯಾಪ್ಟನ್ ಅಂತ ಒಬ್ರು ಇರ್ತಾರೆ, ಅವ್ರು ಮಾತ್ರನೇ ಕೆಲಸ ಮಾಡ್ಬೇಕು, ಮಿಕ್ಕಿರೋರು ಯಾರು ಕೆಲಸ ಮಾಡಂಗಿಲ್ಲ. ಎಲ್ಲ ನಾನೇ ಹೊತ್ಕೊಂಡು ಹೋಗ್ತೀನಿ, ನನ್ನ ಟೀಮಿಗೆ ನಾನು ಯಾವ್ದೇ ತರ ಕಷ್ಟ ಕೊಡಲ್ಲ, ಅವ್ರು ಯಾವ್ದು ಕಲಿಯೋದು ಬೇಡ, ಎಲ್ಲ ನಾನೇ ಮಾಡ್ತೀನಿ, ನಾನಿರೋವರ್ಗು ನಾನೇ ಎಲ್ಲಾ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ನಾನಿಲ್ಲ ಅಂದ್ರೆ ಟೀಮ್ ಗತಿ ಏನು? ಇವಾಗ ಆಸ್ ಅ ಪ್ಯಾರೆಂಟ್ ಆಗಿ ಇವಾಗ ನಾವು ಅಷ್ಟೇ. ಇವಾಗ ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದೀವಿ, ಇವತ್ತು ನಾನೆಲ್ಲ ಇವತ್ತು ಕಲ್ತ್ಕೊಂಡು ನಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನ್ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು, ಹೌದಲ್ವಾ? ಇದು ಸ್ಟೆಪ್ ಹಂಗೆ ಬರೋದು. ಹೇಳ್ಕೊಟ್ರೆ ಮಾತ್ರ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ಪ್ಲಾನ್ ನಾನೇ ಕೊಡ್ತೀನಿ.
ಕ್ಲೋಸಿಂಗ್ ನಾನೇ ಮಾಡ್ತೀನಿ, ಫಾಲೋ ಅಪ್ ನಾನೇ ಮಾಡ್ತೀನಿ, ID ಮಾಡೋದು, ಲಾಗಿನ್ ಮಾಡೋದು, ಪ್ರಾಡಕ್ಟ್ ಕೊಡೋದು ಎಲ್ಲ ನಾನೇ ಮಾಡ್ತೀನಿ ಅಂತ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೀಮ್ ಅಲ್ಲಿ ಯಾರು ಏನೂ ಕಲಿಯಲ್ಲ, ಎಲ್ಲ ನಾನು ಒಬ್ಳೇ ಮಾಡ್ಬೇಕಂತ ಇರುತ್ತೆ. ಓಕೆ ನಾನು ಇರೋವರೆಗೂ ಓಕೆ, ಅಕಸ್ಮಾತ್ ನಾನು ಇಲ್ಲ ಹೇಳಕ್ಕಾಗಲ್ಲ ಏನು ಯಾವಾಗ ಏನಾಗತ್ತೆ ಅಂತ ಹೇಳಿ. ಅಕಸ್ಮಾತ್ ಏನೋ ಒಂದ್ ಆಯ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಫುಲ್ ಬ್ಲಾಂಕ್ ಆಗ್ತಾರೆ. ಅಯ್ಯಪ್ಪ ಏನ್ ಮಾಡೋದು. ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನಗೆ 4 ಕಂಪ್ಲೇಂಟ್ ಬಂದು 4 ಕಂಪ್ಲೇಂಟ್ ಬಿಟ್ಟೋದ್ರು ಅಂತ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ. ಫುಲ್ ಡಿಪೆಂಡ್ ಆಗಿದೆ ನನ್ನ ಟೀಮ್, ನಮ್ಮ ಅಪ್ಲೈನ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್. ಅವ್ರು ಹೆಂಗ್ ಹೇಳಿದ್ರೆ ಅವ್ರು ಲೈನ್ ಹಾಕದ್ ನಾನು ರೋಡೇ ಆಗ್ತಾ ಇದ್ದೆ. ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಮೀರಿ ನಾನು ಮಾಡ್ತಾ ಇದ್ದೆ ಕೆಲಸ. ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ತಾ ಇದ್ದೆ, ಚಾಚು ತಪ್ಪದೆ ನಾನು ಮಾಡ್ತಾ ಇದ್ದೆ. ಮೇಡಮ್ ಏನಾದ್ರು ಕೇಳಿದ್ರೆ ಮೇಡಮ್ ನೀವ್ ಹೆಂಗ್ ಹೇಳ್ತೀರಂಗೆ, ನೀವ್ ಹೆಂಗ್ ಹೇಳ್ತೀರಂಗೆ, ನೀವ್ ಹೆಂಗ್ ಹೇಳ್ತೀರಂಗೆ, ಫುಲ್ ಡಿಪೆಂಡ್ 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 ಅಂತ ಹೇಳಿ ಹಂಗೆ ಇದೆ. ಒಂದ್ ಸಡನ್ ಆಗಿ ಬಿಟ್ಟೋದ್ಮೇಲೆ ರಿಯಲಿ ಹೆಂಗಾಯ್ತು, ಫುಲ್ ಬ್ಲಾಂಕ್ ಆಯ್ತು. ಎಲ್ಲೋ ನಡು ರೋಡಲ್ಲಿ ಮೀನ್ಸ್ ದಾರಿಯಲ್ಲಿ ನಾನು ಏನ್ ಹೇಳ್ತಾರಲ್ಲ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಿರೋ ತರ ಏನೋ ಒಂಥರ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಏನಪ್ಪಾ ಈ ತರ ಲೆವೆಲ್ಗೆ ನಾಳೆ ಹೆಂಗೆ ನಾನು ವರ್ಕ್ ಮಾಡೋದು. ಯಾಕಂದ್ರೆ ನನ್ ಮನೆ ಬಿಟ್ಟು ಒಬ್ಳೆ ಹೋಗ್ತಾ ಇರ್ಲಿಲ್ಲ. ಇಲ್ಲಿಂದ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಒಬ್ಳೆ ನಾನು ಹೋಗ್ತಾ ಇರ್ಲಿಲ್ಲ. ಪ್ರಕಾಶ್ ಸರ್ ಬರೋವರ್ಗು ನೀನ್ ಬಂದ್ರೆ ಮಾತ್ರ ನಾನು ಹೋಗ್ತೀನಿ ಅನ್ನೋದು. ಒಬ್ಳೆ ಎಲ್ಲಿಂದ ಅಮ್ಮ ಮನೆಗಾಗಿರ್ಬೋದು, ಪಕ್ಕದ ಅಂಗಡಿ ಹಂಗಾದ್ರೂ ನಾನು ಹೋಗ್ತಾ ಇರ್ಲಿಲ್ಲ. ಬಟ್ ವಿಶಾಲ್ ಅಂತ ಬಂದ್ಮೇಲೆ ಈ ತರ ಫೀಲ್ಡ್ ವರ್ಕ್ ಎಲ್ಲ ಹೋಗ್ಬೇಕು ಮಾಡ್ಬೇಕಂದ್ರೆ ನನ್ನ ಅಪ್ಲೈನ್ ಇದಾರ ಅಂತ ಫುಲ್ ಡಿಪೆಂಡ್ ಆಗಿದೆ. ಒಂದಿನ ಅವ್ರು ಬಿಟ್ಟು ಹೋದ್ಮೇಲೆ ನನ್ಗೆ ಹೆಂಗ್ ಮಾಡೋದು, ನಾನ್ ನಾಳೆನ ನನ್ ಫೀಲ್ಡ್ ವರ್ಕ್ ಮಾಡಕ್ಕಾಗಲ್ಲ, ನನ್ ಏನು ಮಾಡಕ್ಕಾಗಲ್ಲ, ಹೆಂಗೆ ಏನು ಅಂತ ಹೇಳ್ಬೇಕ. ಅವಾಗ ಸಂತೋಷ್ ಅವ್ರ ಒಂದು ಮಾತು ಹೇಳಿದ್ರು, ಏನು ಅದೆಲ್ಲ ಏನ್ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನಿದ್ದೀನಿ ನಿಮ್ಮೊಟ್ಟಿಗೆ ಆಸ್ ಅ ಬ್ರದರ್ ಆಗಿ, ಆಸ್ ಅ ಸೀನಿಯರ್ ಆಗಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ನಾನಿದ್ದೀನಿ. ಏನ್ ಯೋಚನೆ ಮಾಡ್ಬೇಡಿ, ಏನಿಲ್ಲ ಕಲೀರಿ, ಕಲ್ತ್ರೆ ಸಾಕು ಅಂತ. ಅವತ್ ಅವ್ರು ಹೇಳಿರೋ ಒಂದು ಮಾತಿಗೆ ಅವತ್ತರಿಂದ ಇವತ್ತುವರೆಗೂ ಒಂದು ಟ್ರೈನಿಂಗ್ ಮಿಸ್ ಆಗದೆ ಎಲ್ಲಾ ಟ್ರೈನಿಂಗ್ ನ ಕಲ್ತು ಇವಾಗ ಎಲ್ರು ಹೇಳ್ತಾರೆ ಮೇಡಮ್ ಸೂಪರ್ ಆಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ತುಂಬಾ ನೀವು ನೋಡಿ ಪಾಪ ಸಾರಿ 5:30 Zoom ಮೀಟಿಂಗ್ ನಾನು ಇನ್ನೂ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ, ಸಿಚುವೇಶನ್ ಸರಿ ಇಲ್ಲ ಅದಕ್ಕೋಸ್ಕರ. ಬಟ್ ತುಂಬಾ ಜನ ನನಗೆ ಮೆಸೇಜ್ಗಳು ಆಗ್ತಾ ಇದ್ದೀರಾ, ಆಡಿಯೋ ಒಂದು ಎಷ್ಟೋ ಆಡಿಯೋಗಳು ಬಂದಿದೆ ಮೇಡಮ್ ಯಾಕೆ Zoom ಮೀಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ವಿಷಯ ನನ್ನಿಂದ ಏನು ಕಲಿತಾ ಇದ್ದೀರಾ ಅಲ್ವಾ, ಹಂಗಾಗಿ ನನ್ಗೆ ರೆಸ್ಪಾನ್ಸ್ ಬರ್ತಾ ಇದೆ, ನನ್ಗೆ ಕೇಳ್ತಾ ಇದಾರೆ ಯಾಕೆ ವಿಡಿಯೋ Zoom ಆಗ್ತಾ ಇಲ್ಲ ಅಂತ. ಹೌದಲ್ವಾ, ಹಂಗೆ ನಾನ್ ಏನಾದ್ರು ಕಲ್ತಿಲ್ಲ, ನಾನೇನೋ ನಿಮ್ಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಏನಾದ್ರು ಕೇಳಕ್ ಆಗತ್ತಾ ಅಂತ ಹೇಳಿದ್ರೆ ಕೇಳಕ್ಕೆ ಆಗಲ್ಲ. ಅಯ್ಯೋ ಅಪ್ಪ Zoom-ಏ ಬೇಡಪ್ಪ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತೀರಾ. ಬಟ್ ಏನೋ ಒಂದು ವಿಷಯ ನೀವು ನಮ್ಮಿಂದ ಕಲಿತೀರಾ ಅಂತ ಹೇಳಿದ್ರೆ ಮೀನ್ಸ್ ಎಲ್ಲಿಂದ ಅಂತ ಹೇಳಿದ್ರೆ ಅವತ್ತು ನಾನು ತಗೊಂಡಿರುವಂತ ಡಿಸಿಷನ್, ಎಸ್ ಯಾವ್ದೇ ಟ್ರೈನಿಂಗ್ ನಾನು ಮಿಸ್ ಮಾಡಬಾರ್ದು, ನಾನ್ ಸಕ್ಸಸ್ ಆಗ್ಬೇಕು, ಜೊತೆಗೆ ನನ್ ಟೀಮ್ ಸಕ್ಸಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾನ್ ಎಷ್ಟು ಕಲ್ತಿದೀನೋ ಅಷ್ಟು ನನ್ ಟೀಮ್ಗೆ ಕಲಿಸ್ಬೇಕು. ಇದೊಂದು ನಮ್ಮ ಸ್ಲೋಗನೇ ಇದೆ ಅಲ್ವಾ, ಕಲೀರಿ, ಕಲಿಸಿರಿ ಅಂಡ್ ಗೆಲ್ಲಿಸಿರಿ ಅಂತ ಹೇಳಿ. ಈ ಸ್ಲೋಗನ್ ನ ಚಾಚು ತಪ್ಪದೆ ಫಾಲೋ ಅಪ್ ಮಾಡಿ, 100 ಅಲ್ಲ 1000% ಹೇಳ್ತೀನಿ ನೋಡಿ. ಇವತ್ತು ಈ ಸ್ಟಾರ್ ಅಲ್ಲಿ ಗೆಲ್ಲೇ ಗೆಲ್ತೀವಿ, ಅದೊಂದು ಕಡೆ ಇದ್ರು ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ 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 ಹೆಲ್ಪ್ ಆಗತ್ತೆ. ಒಂದೊಂದು ಟ್ರೈನಿಂಗ್ ಎಲ್ಲಾ ಟ್ರೈನಿಂಗ್ ತುಂಬಾ ತುಂಬಾ ನಮಗೆ ಹೆಲ್ಪ್ ಆಗ್ತಾ ಇದೆ. ನಾನ್ ಹೇಳೋದು ಒಂದೇ ಒಂದು, ಇವತ್ತು ನಾವೆಲ್ಲರೂ ಸಕ್ಸಸ್ ಆಗ್ತೀವಿ, ಅದ್ರಲ್ಲಿ ಎಸ್ಪೆಷಲಿ ನಾಳೆ ವಿನ್ನಿಂಗ್ ಮೈಂಡ್ ಸೆಟ್ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಟಾಪಿಕ್ ಇದೆ. ನಿಜವಾಗ್ಲೂ ನಾನಂತೂ ಕ್ಯೂರಿಯಾಸಿಟಿಯಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಸಂತೋಷ್ ಅವರು ಯಾವಾಗ ಕೊಡೋ ಟಾಪಿಕ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ಇವತ್ತು ಒಂದು ಪೇಜ್ ಇರಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ದು. ಹೆಂಗೆ ಏನು ಅಂದ್ರೆ ನಿಜವಾಗ್ಲೂ ಅದು ಅನ್ಬಿಲೀವಬಲ್. ಯಾಕಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದೊಂದಕ್ಕೆ ಅಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಅವರು ಕಲಿತಾ ಇದಾರೆ ಬೈ Zoom ಮೀಟಿಂಗ್ ಮುಖಾಂತರ, ಗೊತ್ತಿಲ್ಲ ಅವರು ಕಲಿತಾ ಇದಾರೆ. ಇವತ್ತು MD ಅಷ್ಟೇ, MD ಸರ್ನು ಅಷ್ಟೇ, ಹೆಂಗೆ MD ಆಗಿರ್ಬೇಕು ಅವ್ರದ್ದು ಕೊಡೋ ಪಾಯಿಂಟ್ ಅಷ್ಟೇ. ಒಂದ್ಸತಿ ಕೊಟ್ಟಿದ್ದಾನೆ ಇನ್ನೊಂದ್ಸತಿ ಅವ್ರು ಕೊಡಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಇವಾಗ ಅವರು ಕಲಿತಾ ಇದಾರೆ, ಸಂತೋಷ್ ಅವರು ಕಲಿತಾ ಇದಾರೆ, ನಾವು ಇವಾಗ ಕಲಿಬೇಕು, ನಮ್ ಟೀಮ್ ಅವ್ರನ್ನು ಕಲಿಸ್ಬೇಕು. ಹೌದಲ್ವಾ, ಎಷ್ಟೇ ನಾವು Zoom ಮೀಟಿಂಗ್ ಅಲ್ಲಿ ಹೇಳ್ಕೊಟ್ರು ಆನ್ಲೈನ್ಗೂ ಆಫ್ಲೈನ್ಗೂ ಡಿಫ್ರೆನ್ಸ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ತುಂಬಾ ನನಗೆ ಕೊರೋನಾ ಬಂದು ಹೇಳ್ಕೊಟ್ಟು ಹೋಗಿದೆ. ಹೌದಾ, ಕೊರೋನಾ ಟೈಮ್ ಅಲ್ಲಿ 1 ವರ್ಷ ಮನೇಲಿ ಇದ್ರು ಮಕ್ಳು, ಸೆಕೆಂಡ್ ಇಯರ್ ಮನೇಲಿ ಹಂಗೆ ಇರ್ತಾ ಇದ್ರು. ನಮ್ಗೆ ಸಿಕ್ಕಾಪಟ್ಟೆ ಏನಾಯ್ತು, ಮಕ್ಳು ಮೊಬೈಲ್ ಅಲ್ಲಿ ಅಡಿಕ್ಟ್ ಆಗಕ್ ಶುರು ಆಗ್ಬಿಟ್ರು, ಸರಿಯಾಗಿ ಓದ್ತಾ ಇರ್ಲಿಲ್ಲ. ಅವಾಗ ನಾವು ಎಲ್ಲ ಪ್ಯಾರೆಂಟ್ಸ್ ಗಳೆಲ್ಲ ಏನ್ ಮಾಡಿದ್ವಿ, ಯಾರು ಏನ್ ಮಾಡಿದ್ರು ಗೊತ್ತಿಲ್ಲ, ಬಟ್ ನಮ್ಮ ಸ್ಕೂಲ್ ಇಲ್ಲ, ನಮ್ಮ ಮಕ್ಳ ಪ್ಯಾರೆಂಟ್ಸ್ ನಾವೆಲ್ಲ ಒಂದು ಗ್ರೂಪ್ ಇತ್ತು. ನಾವೇನ್ ಮಾಡ್ತೀವಿ ಗೊತ್ತಾ, ಡೈರೆಕ್ಟ್ ಆಗಿ ಗ್ರೂಪ್ ಅಲ್ಲಿ ಹಾಕಿದ್ವಿ, ಕೊರೋನಾ ಬಂದ್ರು ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ, ಸ್ಕೂಲ್ ನ ಓಪನ್ ಮಾಡಿ. ಸೀರಿಯಸ್ಲಿ ಇದು ಆಗಿದೆ. ತುಂಬಾ ಜನ ಪ್ಯಾರೆಂಟ್ಸ್ ಹೇಳಿದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಳಿಗೆ ಜ್ಞಾಪಕ ಮೀನ್ಸ್ ಓದೋದ ಕಡೆ ತುಂಬಾ ಇದಾಯ್ತು, ಅಂಡ್ ಮೊಬೈಲ್ ಅಲ್ಲಿ ತುಂಬಾ ಅಡಿಕ್ಟ್ ಆಗ್ತಾ ಇದ್ರು, ಗೇಮ್ಸ್ ಅದು ಇದು ಅಂತ ಹೇಳಿ. ಹಂಗಾಗಿ ಪರವಾಗಿಲ್ಲ, ಕೊರೋನಾ ಬಂದು ನಮ್ಗೆ ಹೋಮ್ ರೆಮಿಡೀಸ್ ಇದೆ, ನಾವು ನೋಡ್ಕೊಳ್ತೀವಿ, ದಯವಿಟ್ಟು ಸ್ಕೂಲ್ ಓಪನ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ Zoom ಅವಾಗಲೂ Zoom ಮೀಟಿಂಗ್ ಆಗ್ತಾ ಇತ್ತು, ಮಕ್ಳಿಗೆಲ್ಲ Zoom ಅಲ್ಲಿ ಕ್ಲಾಸ್ಗಳು ತಗೊಳ್ತಾ ಇದ್ರು.
ಅಷ್ಟು ಚೆನ್ನಾಗಿ ಓದ್ತಾ ಇರ್ಲಿಲ್ಲ ಮಕ್ಳು. ಬಟ್ ಸ್ಕೂಲ್ ಅಂತ ಓಪನ್ ಆದ್ಮೇಲೆನೆ, ಯಾಕಂದ್ರೆ ಆಫ್ಲೈನ್ ಗೆ ಆನ್ಲೈನ್ ಇರೋ ಡಿಫ್ರೆಂಟ್ ಇಷ್ಟೇ. ನಾವು ಡೈಲಿ ಏನ್ ಆನ್ಲೈನ್ ಅಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಒಂದೊಂದ್ ದಿನ ಒಂದೊಂದು ಲೆಜನ್ ಒಂದೊಂದು ಟಾಪಿಕ್ ನ ಕೊಡ್ತಾ ಇದಾರೆ, ಕಲಿಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ ಪ್ರಕಾರ ಪರ್ಸೆಂಟೇಜ್ ಅಂತ ತಗೊಂಡ್ರೆ 100ಗೆ 40 to 50% ಮಾತ್ರ ಕಲಿಯಕ್ ಸಾಧ್ಯ. ಬಟ್ ಆಫ್ಲೈನ್ ಅಂತ ಬಂದ್ರೆ ಡೈರೆಕ್ಟ್ ಆಗಿ ಕೂತ್ಕೊಂಡು ಒಂದು ಟ್ರೈನಿಂಗ್ ನಾವು ಯಾವಾಗ ಅಟೆಂಡ್ ಆಗ್ತೀವೋ 100ಗೆ 90% 90% ಕಲಿತೀವಿ. ಯಾಕಂದ್ರೆ ಫೇಸ್ ಟು ಫೇಸ್ ನಾವು ಕೂತ್ಕೊಂಡು ನೋಡಿ, ನಾಳೆ ಒಂದು ಹಾಲ್ ಹೌದಲ್ವಾ, ಸೈಲೆಂಟ್ ಪೀಸ್ಫುಲ್ ಆಗಿ ಒಂದು ಹಾಲ್ ಇರುತ್ತೆ. ಹಾಲ್ ಅಲ್ಲಿ ಮೈಕ್ ಅದು ಇದು ಎಲ್ಲ ಸಿಸ್ಟಮ್ ಇರುತ್ತೆ. ಎಲ್ರ ಮೈಂಡು ಅಲ್ಲಿ ಇರೋದು ಏನಾಯ್ತು ಗೊತ್ತಾ, ಎಲ್ರ ಮೈಂಡ್ ವಿನ್ನಿಂಗ್ ಮೈಂಡ್ ಸೆಟ್ ಅಲ್ಲಿ ನಾಳೆ ಬರ್ತಾರೆ. ಒಂದು ಪಾಸಿಟಿವ್ ವೈಬ್ ಅಂತ ಇರತ್ತೆ. ನೋಡಿ, ನಾನು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ದೆ, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬರೋರ್ ಎಲ್ರು ಎಲ್ಲ ಒಳ್ಳೇದೇ ಬೇಡಲ್ಲ ಗೊತ್ತು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಒಬ್ರು ಏನ್ ಹೇಳ್ತಾರೆ, ದೇವ್ರೆ ಎಲ್ರು ಚೆನ್ನಾಗಿರ್ಬೇಕು ದೇವ್ರೆ, ಬೇಡವ್ರು ಇದಾರೆ. ಇನ್ನೊಬ್ರು ಇಲ್ಲ ಇವ್ನ ಇದಾನಲ್ಲ ಅವ್ನು ಚೆನ್ನಾಗೇ ಇರಬಾರ್ದು, ಅವ್ನಿಗೆ ಅದಾಗ್ಬೇಕು ಇದಾಗ್ಬೇಕು, ಈ ತರ ಬೇಡವ್ರನ್ನು ತುಂಬಾ ಜನ ಇದ್ದಾರೆ ದೇವಸ್ಥಾನದಲ್ಲಿ ಅಂತ ಬಂದ್ರೆ. ಬಟ್ ಆದ್ರೆ ಇವತ್ತು ನಮ್ಮ ಈ ತರ ಮೀಟಿಂಗ್ ಆಗಿರ್ಬೋದು, BOP ಆಗಿರ್ಬೋದು, ಸೆಮಿನಾರ್ ಯಾವ್ದೇ ಇರ್ಲಿ, ಎಸ್ಪೆಷಲಿ ನಮ್ಮ RKL ಅಂಡ್ BSRL ಅಂತ ತಗೊಂಡ್ರೆ ಅಲ್ಲಿ ಬರೋರ್ ಎಲ್ರ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಗೊತ್ತಾ, ಅಲ್ಲಿ ಯಾರಿಗಾದ್ರೂ ವಿಶ್ ಮಾಡ್ಬೇಕಂತಲ್ಲ, ಎಸ್ ಅಚೀವ್ ಆಗ್ಬೇಕು, ಮುಂದೆ ಬರ್ಬೇಕು, ಹಿಂಗ್ ಮಾಡಿ ಹಂಗ್ ಮಾಡಿ ಮನ್ಸಾರೆ ಮಾತಾಡ್ತಾರೆ. ಯಾರು ಇಲ್ಲೊಂದು ಅಂತ ಮಾತಾಡಲ್ಲ, ಮನ್ಸಾರೆ ಮಾತಾಡ್ತಾರೆ. ಎಸ್ ನೀವು ಅಚೀವ್ ಆಗ್ಬೇಕು. ಯಾರೋ ಒಬ್ರು ಅಚೀವ್ ಆದ್ರ ಅಂತ ಹೇಳಿದ್ರೆ ಖುಷಿಯಿಂದ ಮನ್ಸಾರೆ ವಿಶ್ ಮಾಡ್ತಾರೆ. ನಾಳೆ ನೋಡಿ ಎಲ್ರು ಒಂದ್ ಕಡೆ ಮೀಟ್ ಆಗ್ತೀವಿ, ಆಸ್ ಅ ಫ್ಯಾಮಿಲಿಯಾಗಿ ಎಲ್ರು ಮೀಟ್ ಆಗ್ತಿರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಒಬ್ರಿಗೊಬ್ರು ಮುಖಾಮುಖಿ ನೋಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಖುಷಿನ ಹಂಚ್ಕೊಳ್ತೀವಿ. ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಯಾವ ತರ ಖುಷಿನ ಹಂಚ್ಕೊಳ್ತೀವಿ, ಆ ತರ ಒಂದು ಖುಷಿನ ಹಂಚ್ಕೊಳ್ತೀವಿ. ಒಂದು ಜೊತೆಗೆ ಅಲ್ಲಿ ಎಲ್ರಿಗೂ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಪಾಸಿಟಿವ್ ಮೈಂಡ್ ಸೆಟ್, ಯಾರು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಒಬ್ರು ಇರಲ್ಲ, ಎಲ್ರು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಇವಾಗ ಎಕ್ಸಾಂಪಲ್, ನಾಗಮಣಿ ಮೇಡಮ್ ಬರ್ತಾರೆ, ಅವ್ರು ಗೆದ್ರೆ ನನ್ಗೂ ಖುಷಿ ಆಗುತ್ತೆ, ನನಗ್ ಮಾತ್ರ ಅಲ್ಲ ಇಡೀ RK ಫ್ಯಾಮಿಲಿಗೆ ಖುಷಿ ಆಗುತ್ತೆ. ಶಾಕಿರಾ ಮೇಡಮ್ ಇದಾರೆ, ನಾಳೆ ಶಾಕಿರಾ ಮೇಡಮ್ ವಿನ್ ಆಗಿ ಸ್ಟೇಜ್ ಮೇಲೆ ಬರ್ತಾರ ಅಂತ ಹೇಳಿದ್ರೆ ನಾನು ಒಬ್ಳೆ ಖುಷಿ ಆಗಲ್ಲ, ಇಡೀ RK ಫ್ಯಾಮಿಲಿನೇ ಖುಷಿ ಆಗುತ್ತೆ. ಮೀನ್ಸ್ ಹೇಳೋದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಬರೋರು ಎಲ್ರು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ, ಬಿಟ್ರೆ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಬರಲ್ಲ. ದೇವಸ್ಥಾನಕ್ಕಿಂತ ಹೆಚ್ಚಾಗಿ ನಾಳೆ ಒಂದು ಹಾಲ್ ಅಲ್ಲಿ ನಮ್ಗೆ ಪಾಸಿಟಿವ್ ವೈಬ್ ಸಿಗತ್ತೆ, ಪಾಸಿಟಿವ್ ವೈಬ್ ಸಿಗತ್ತೆ. ಇನ್ನೊಂದ್ ಏನ್ ಗೊತ್ತಾ, ಇನ್ನೊಂದು ವಿಷಯ, ಇವಾಗ ನಮ್ಮ ಮೊಬೈಲ್ ರೇಟು 5,000ಗೂ ಸಿಗುತ್ತೆ, 10,000ಗೂ ಸಿಗುತ್ತೆ, 20,000ಗೂ ಸಿಗುತ್ತೆ, ಮೋರ್ ದನ್ 1 lakh ವರ್ಗು ನಮ್ಗೆ ಮೊಬೈಲ್ಗಳು ಸಿಗ್ತದೆ. ಎಷ್ಟೇ ಲಕ್ಷ ಅಲ್ಲ, ಕೋಟಿ ಕೊಟ್ರು ಮೊಬೈಲ್ ತಗೊಂಡ್ರು ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಲಕ್ಷ ಅಲ್ಲ ಕೋಟಿ ಕೊಟ್ರು ಯೂಸ್ ಇಲ್ಲ. ಹೆಸರ್ನು ಅದೇ ತರ ನಮಗೂ ಅಷ್ಟೇ, ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ಇಂಡಸ್ಟ್ರಿ, ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಯಾವಾಗ್ಲೂ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕು. ಫುಲ್ ಚಾರ್ಜ್ ಅಲ್ಲಿ ಇದ್ರೆ ಎಕ್ಸೈಟ್ಮೆಂಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಚಾರ್ಜ್ ಅಲ್ಲಿ ಇದ್ರೆ ಎಕ್ಸೈಟ್ಮೆಂಟ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಚಾರ್ಜ್ ಲೋ ಆಗ್ತಾ ಇದೆ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು, ಚಾರ್ಜ್ ಕೊಡ್ಲೇಬೇಕಾ, ಚಾರ್ಜ್ ಹಾಕ್ಲೇಬೇಕಾ? ನಮ್ಗೆ ಚಾರ್ಜ್ ಯಾವ್ದು ಗೊತ್ತಾ, ಮಂತ್ಲಿ ಒನ್ಸ್ ಈ ತರ ಏನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಆರ್ಗನೈಸ್ ಮಾಡ್ತಾರ, ಈ ತರ ಪ್ರೋಗ್ರಾಮ್ಗಳು ಏನಾಗುತ್ತೆ ಅಂತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಆ ಚಾರ್ಜ್ ಮಿನಿಮಮ್ ಇಲ್ಲ ಅಂದ್ರೆ 1 ತಿಂಗಳು ಅದು ಮೈಲೇಜ್ ಕೊಡುತ್ತೆ. ಯಾಕೆ ಮಂತ್ಲಿ ಒನ್ಸ್ ಈ ಒಂದು ಟ್ರೈನಿಂಗ್ ನ ಆರ್ಗನೈಸ್ ಮಾಡ್ತಾರೆ? 1 ತಿಂಗಳಿಗೆ ಚಾರ್ಜ್ ನಮ್ಗೆ ಮೈಲೇಜ್ ಸಿಗ್ಬೇಕು ಅಂತಕ್ಕೋಸ್ಕರ ಮಾತ್ರನೇ. ತುಂಬಾ ಜನ ಹೇಳ್ತಾರೆ, ಏನ್ ಅವಾಗ ಟ್ರೈನಿಂಗ್ ಅದು ಇದು. ಅವಾಗ ಇಲ್ಲ ರೀ, ಮಂತ್ಲಿ ಒನ್ಸ್ ಮಾತ್ರನೇ ನಮ್ಗೆ ಟ್ರೈನಿಂಗು. ಲಾಸ್ಟ್ ಆಗಿರೋ TTL ಕಂಪನಿ ಕಡೆಯಿಂದ ವರ್ಷದಲ್ಲಿ ಒಂದ್ಸತಿ ಮಾತ್ರ. ಕಂಪನಿಲಿ ನೀವ್ ಬನ್ನಿ, ವಾರ ಬನ್ನಿ, ತಿಂಗಳು ಬನ್ನಿ, ಇಲ್ಲ, ವರ್ಷದಲ್ಲಿ ಒಂದೇ ಸತಿ ಮಾತ್ರನೇ TTL ಟ್ರೈನಿಂಗ್ ಅಂತ ನಡೆಯುತ್ತೆ. ಪೆಹಲಾ ಖತಮ್ ಟ್ರೈನಿಂಗ್, ಅದು ಯಾರಿಗೆ ಗೊತ್ತಾ? TTL ಟ್ರೈನಿಂಗ್ ಲೀಡರ್ಸ್ಗೆ. ನೆಕ್ಸ್ಟ್ ಪೆಹಲಾ ಖತಮ್ ಟ್ರೈನಿಂಗ್ ಬರುತ್ತೆ, ಅದನ್ನ ಅಯ್ಯೋ ತಿರ್ಗಾ ಟ್ರೈನಿಂಗ್ ಅಲ್ಲ, ಆ ಟ್ರೈನಿಂಗ್ ನಿಮ್ಗಲ್ಲ ರೀ. ನೆಕ್ಸ್ಟ್ ಬರ್ತಾರಲ್ಲ ನಿಮ್ಮ ಟೀಮ್ಮೇಟ್ಸು, ನಿಮ್ಮ ಟೀಮ್ಗೆ ಅವ್ರು ಕಲಿಬೇಕಲ್ವಾ, ಇಂಟ್ರೊಡಕ್ಷನ್ ಹೆಂಗ್ ಮಾಡ್ಬೇಕು, ಹೆಲ್ತ್ ಪ್ಲಾನ್ ಹೆಂಗ್ ಕೊಡ್ಬೇಕು, ಪ್ರಾಡಕ್ಟ್ ಪ್ಲಾನ್ ಹೆಂಗ್ ಕೊಡ್ಬೇಕು, ಬಿಸ್ನೆಸ್ ಪ್ಲಾನ್ ಹೆಂಗ್ ಕೊಡ್ಬೇಕು, FIM, 8 ಸ್ಟೆಪ್, ಕ್ಲೋಸಿಂಗ್, ಅಬ್ಜೆಕ್ಷನ್, ಇಷ್ಟು ನಮ್ದು 6 ಸಬ್ಜೆಕ್ಟ್ ಅಲ್ಲಿ ಅವರು ಪ್ರಿಪೇರ್ ಆಗ್ಬೇಕಲ್ವಾ. ಅವ್ರು ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಪೆಹಲಾ ಖತಮ್ ತುಂಬಾ ಇಂಪಾರ್ಟೆಂಟ್, ಅದು ಅವ್ರಿಗೋಸ್ಕರ. ಓಕೆನಾ? ಬಟ್ ಈ ಒಂದು ಟ್ರೈನಿಂಗ್ ನಾಳೆ ಏನಿದೆ, ಈ ಒಂದು ಟ್ರೈನಿಂಗು ಇದು ನಮಗೋಸ್ಕರ, ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇರಕ್ಕೆ ನಮಗೆ ಚಾರ್ಜ್ ಬೇಕೇ ಬೇಕು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮ ಕೆಲಸ, ಫುಲ್ಲಿ 99% ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ ಮಾತ್ರ ಹೋಗೋ ಕಡೆ ಎಲ್ಲ ನಮ್ಗೆ ಸಕ್ಸಸ್ ಆಗೋದು. ಎಕ್ಸೈಟ್ಮೆಂಟ್ ಇದ್ರೆ ಆಟೋಮೆಟಿಕ್ ಆಗಿ ಖುಷಿ ಇರುತ್ತೆ. ಖುಷಿ ಇದ್ರೆ
ಫೇಸ್ ಅಲ್ಲಿ ನಗು ಇರುತ್ತೆ. ಫೇಸ್ ಅಲ್ಲಿ ನಗು ಇದ್ರೆ ಸಾಕು, ಅಲ್ಲಿ ಆಪೋಸಿಟ್ ಪರ್ಸನ್ಗೂ ಓಕೆ ಇವ್ರೇನೋ ಒಳ್ಳೇದ್ ಹೇಳ್ತಾ ಇದಾರಪ್ಪ ಕೇಳ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ನಿಮ್ ಮುಖದಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ, ಚಾರ್ಜ್ ಲೋ ಆಗಿರತ್ತೆ, ನೀವ್ ಎಷ್ಟು ಜೋಶಲ್ಲಿ ಮಾತಾಡಿ ಅಲ್ಲಿ ಮೈಲೇಜೇ ಇರಲ್ಲ. ಆಪೋಸಿಟ್ ಪರ್ಸನ್ ಒದ್ದು ನಿದ್ದೆ ಮಾಡ್ತಾರೆ. ಇಲ್ಲ ಅಂದ್ರೆ ಅಯ್ಯೋ ಯಾವಾಗಪ್ಪ ಇವ್ನು ಮುಗಿಸ್ತಾನೋ ಅನ್ನೋ ಒಂದು ರೇಂಜಿಗೆ ಬಂದ್ಬಿಡ್ತಾನೆ. ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಯಪ್ಪ ಯಾವಾಗಪ್ಪ ಇವ್ನು ಮುಗಿಸ್ತಾನೆ ಅನ್ನೋ ರೇಂಜಿಗೆ ಅವ್ರು ಹೋಗ್ಬಿಡ್ತಾರೆ. ಹಂಗಾಗಿ ನಾಳೆ ಮೀಟಿಂಗ್ ಏನಿದೆ ದಯವಿಟ್ಟು ಹೇಳೋದು. ಇನ್ನು ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ, ಅಯ್ಯೋ ದುರ್ಗಾ ಹೋಗ್ಬೇಕಾ, ಅದು ಹಾಸನ ಬೆಳಗ್ಗೆ 2 ಗಂಟೆಗೆ 3 ಗಂಟೆಗೆ. ಆಕ್ಚುಲಿ ನಿಮ್ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಸನಲ್ಲಿ ಇರೋರು ತುಂಬಾ ಜನ ಇದ್ದೀರಾ ಅಂಡ್ ಅಕ್ಕಪಕ್ಕ ಇರೋರು ಬರೋರು ಬರ್ತೀರಾ. ಬಟ್ ನಾವು ಬೆಂಗಳೂರಿಂದ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ 5 ಗಂಟೆಗೆ ನಾವು ಬಸ್ ಸ್ಟಾಪ್ ಅಲ್ಲಿ ಇರ್ಬೇಕು. 5 ಗಂಟೆಗೆ ನಾವು ಬಸ್ ಸ್ಟಾಪ್ ಅಲ್ಲಿ ಇರ್ಬೇಕಂತ ಹೇಳಿದ್ರೆ 4 ಗಂಟೆಗೆ ಮನೆ ಬಿಡ್ಬೇಕು. 4 ಗಂಟೆಗೆ ಮನೆ ಬಿಡ್ಬೇಕಾದ್ರೆ ಎಷ್ಟು ಗಂಟೆಗೆ ಎದ್ದೋಳ್ಬೇಕು? ಯಾಕಂದ್ರೆ ಎಷ್ಟೋ ಲೇಡೀಸು ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಡಿಗೆಲ್ಲ ಮಾಡಿ ಬಿಟ್ಟು ಬರ್ತಾರೆ, 2 ಗಂಟೆಗೆ ಎದ್ದೋಳ್ತಾರೆ. 2 ಗಂಟೆಗೆ ಎದ್ದೋಳ್ಬೇಕಾದ್ರೆ ಎಷ್ಟು ಗಂಟೆಗೆ ಮಲಗ್ತಾರೆ ನೋಡಿ? ಆಲ್ರೆಡಿ 8:30 8:40 ಝೂಮ್ ಮೀಟಿಂಗ್ ಆಗತ್ತೆ, ಡ್ರೆಸ್ ಎಲ್ಲ ರೆಡಿ ಮಾಡ್ಬೇಕು, ಊಟ ಮಾಡ್ಬೇಕು, ಮಲಗ್ಬೇಕು. ಅದ್ರಲ್ಲಿ ಇಲ್ಲಿ ಬಿಡಿ ಆಲ್ರೆಡಿ ಪ್ರಕಾಶ ನಮ್ಗೆ ಸಾಯಂಕಾಲದಿಂದಲೇ ಸ್ಟಾರ್ಟ್ ಆಯ್ತು, ಓ ಇವತ್ತು ನಿದ್ದೆ ಬರಲ್ಲ ನಿಮ್ಗೆ, ನಾಳೆ ಹಾಸನ್ಗೆ ಹೋಗ್ತಾ ಇದೀವಿ, ಇವತ್ತೇ ಹೋಗ್ಬಿಡ್ಬೇಕಾದ್ರೆ ಅಂತ ಇದ್ರು. ಮೀನ್ಸ್ ಏನಂದ್ರೆ ಅದು ನನ್ಗೆ ಯೂಶಲ್ ಆಗಿ ಎಲ್ಲಾದ್ರೂ ಆಚೆ ಹೋಗ್ಬೇಕು ರಾತ್ರಿ ನಿದ್ದೆ ಬರಲ್ಲ, ಅದು ನಿದ್ದೆ ತುಂಬಾ ಜನಕ್ಕೆ ಇದೆ ಅದು. ಬಟ್ ಏನ್ ಗೊತ್ತಾ, ರಾತ್ರಿ ಮಲಗೋದು ಲೇಟ್ ಆಗತ್ತೆ, ತಿರ್ಗಾ 2 ಗಂಟೆಗೆ ಎದ್ದೋಲು, ತಿರ್ಗಾ ಎಲ್ಲಾ ಟಿಫಿನ್ ಅದೆಲ್ಲ ಮಾಡಿ ಹಾಕ್ಬಿಟ್ಟು ರೆಡಿ ಆಗಿ ಬರ್ಬೇಕು, ತಿರ್ಗಾ ನೈಟ್ ಲೇಟನ್ ಈ ತರ ಇದೆ. ಬಟ್ ಅಲ್ಲಿ ನಿಯರ್ ಬೈ ಇರೋರು ಅಂಡ್ ಇನ್ನು ಬರೋರು ಮೀನ್ಸ್ ಈ ತರ ಯೋಚನೆಗಳಿದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಇವಾಗ ಸಾಧನೆ ಮಾಡೋರು ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಯಾವ ಲೆವೆಲ್ಗೆ ಕೆಲ್ಸಗಳು ಮಾಡ್ತಾ ಇದಾರ ಅಂತ ಹೇಳಿದ್ರೆ, ನಾವು ಮಾಡ್ತಾ ಲಾಸ್ಟ್ ನಮ್ದು ವಾರ್ ನಡೀತಾ ಇತ್ತಲ್ಲ, ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗ್ಬೇಕಂತ ಹೇಳಿದ್ರೆ ಆ 3 ಲೇಡೀಸ್ ಹೌದಲ್ವಾ, ಜಸ್ಟ್ 3 ಲೇಡೀಸ್ ನ ಇಟ್ಟು ಆ ಒಂದು ವಾರ್ ನ ಎಕ್ಸಿಕ್ಯೂಟ್ ಮಾಡಿದ್ರು ನಮ್ಮ ನರೇಂದ್ರ ಮೋದಿ ಅವರು, ಹೌದಲ್ವಾ. ಮೀನ್ಸ್ ಆ ಲೇಡೀಸು ಆ ಲೆವೆಲ್ಗೆ ಥಿಂಕ್ ಮಾಡಿ ಆ ಲೆವೆಲ್ಗೆ ಅವರೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ನಾವು ಮಾಡ್ತಾ ಇರೋದು ಸಾಸಿವೆ ಅಷ್ಟು ಇಲ್ಲ ಅಂತ ನನ್ನ ಪ್ರಕಾರ. ಬೆಳಿಗ್ಗೆ ಎದ್ದೋಳೋದು, ರೆಡಿ ಆಗೋದು, ಹೋಗೋದು ಅಷ್ಟೇ, ಟ್ರೈನಿಂಗ್ ಅಟೆಂಡ್ ಆಗೋದು ಏನ್ ಅಷ್ಟು ದೊಡ್ಡ ವಿಷಯ ಇಲ್ಲ ಅಲ್ವಾ? ಅದು ದೊಡ್ಡ ಸಾಧನೆಗೆ ಅಯ್ಯಪ್ಪ ಬೆಳಗ್ಗೆ ಎದ್ದೋಳ್ಬೇಕು, ಹೋಗ್ಬೇಕು, ಬರ್ಬೇಕು ಏನ್ತರಿ ತಿಂಗ್ಳಿಗೆ ಒಂದ್ಸತಿ ಇವತ್ತು ನಮಗೋಸ್ಕರ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಟ್ರೈನಿಂಗ್ ಅನ್ನೋದು ಯಾರಿಗೋಸ್ಕರ? ಇವಾಗ ನಾವು ಕಲಿತೀವಿ, ಯಾರಿಗೋಸ್ಕರ ಕಲಿತೀವಿ? ನೀವು ಅದೇ ಟ್ರೈನಿಂಗ್ ಯಾರಿಗೋಸ್ಕರ ನೀವ್ ಹೇಳಿದ್ರೆ ನನ್ಗೋಸ್ಕರ ನಮ್ಗೋಸ್ಕರ ಅಂತ ಅಲ್ಲ. ಸೀರಿಯಸ್ಲಿ ಹೇಳ್ಬೇಕಂತ ಹೇಳಿದ್ರೆ ಇದು ನನ್ಗೋಸ್ಕರ ಇಲ್ಲ, ನಮ್ಗೋಸ್ಕರನೂ ಇಲ್ಲ, ನನ್ನ ಟೀಮ್ಗೋಸ್ಕರ. ಇವತ್ತು ನಾನ್ ಕಲ್ತಿದೀನಿ ತಾನೇ ನನ್ನ ಟೀಮ್ಗೆ ಹೇಳ್ಕೊಡ್ತಾ ಇದೀನಿ, ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದೀನಿ, ನಿಮ್ಗೆ ಏನೋ ಒಂದು ವಿಷಯ ಹೇಳ್ಕೊಡ್ತಾ ಇದೀನಿ. ಅರ್ಥ ಆಗ್ತಾ ಇದ್ಯಾ? ಕಲಿತೀರಾ, ಅದ್ರ ಮುಖಾಂತರ ನೀವು ಕೆಲಸ ಮಾಡ್ತೀರಾ. ಹಂಗಾಗಿ ಇವತ್ತು ನೀವು ಕಲಿತೀರಾ, ನಾಳೆ ನಿಮ್ಮ ಟೀಮ್ಗೆ ಡೂಪ್ಲಿಕೇಶನ್ ಮಾಡ್ತೀರಾ, ನಿಮ್ ಟೀಮ್ಗೆ ಕಳಿಸ್ತೀರಾ, ನಿಮ್ಮ ಟೀಮ್ನ ಗೆಲ್ಲಿಸ್ತೀರಾ. ಅದು ಡೂಪ್ಲಿಕೇಶನ್ ಹಂಗೆ ಆಗ್ತಾ ಇರತ್ತೆ. ಹಂಗಾಗಿ ನನ್ಗೋಸ್ಕರ ಅಂತ ಬಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ನೆಗ್ಲೆಕ್ಟ್ ಮಾಡ್ತೀವಿ. ಇವಾಗ ಏನಿಲ್ಲ, ಆಕ್ಚುಲಿ ಲೇಡೀಸ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಯಾವ ತರ ಅಂತ ಹೇಳಿದ್ರೆ, ನಮ್ಗೆ ಏನಾದ್ರು ಜ್ವರ ತಲೆನೋವು ಅಂತ ಬಂದ್ಬಿಟ್ರೆ ಏನೋ ಹೋಮ್ ರೆಮಿಡೀಸು ಏನೋ ಒಂದು ಹಾಕೊಳ್ತೀವಿ, ಏನೋ ಒಂದು ಮಾಡ್ಕೊಳ್ತೀವಿ, ಹಾಸ್ಪಿಟಲ್ಗೆ ಅಂತ ಯೋಚನೆ ಮಾಡಲ್ಲ. ಆದ್ರೆ ನಮ್ ಮನೇಲಿ ಹಸ್ಬೆಂಡ್ಗೋ ಮಕ್ಳಿಗೋ ತಂದೆಗೋ ತಾಯಿಗೋ ಮೈ ಹುಷಾರಿಲ್ಲ ಅಂತ ಅನ್ಕೊಳ್ಳಿ, ಯಾವ ಲೆವೆಲ್ಗೆ ಟೆನ್ಷನ್ ಆಗ್ತೀವಿ ಅಂತ ಹೇಳಿದ್ರೆ, ಹೋಮ್ ರೆಮಿಡೀಸ್ ಒಂದ್ ಕಡೆ ಇರ್ಲಿ, ಹಾಸ್ಪಿಟಲ್ಗೆ ಹೋಗೋಣ, ಅದ್ ಮಾಡೋಣ, ಇದು ಮಾಡೋಣ, ಹಿಂಗ್ ಮಾಡೋಣ, ಹಂಗ್ ಮಾಡೋಣ. ಮೀನ್ಸ್ ಎಷ್ಟು ಕೇರಿಂಗು, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ. ಯಾಕಂದ್ರೆ ನನಗೆ ನಾವು ನೆಗ್ಲೆಜೆನ್ಸಿ ಮಾಡ್ಕೊಳ್ತೀವಿ, ಇದು ಫ್ಯಾಕ್ಟ್. ಎಲ್ರು ನೆಗ್ಲೆಕ್ಟ್ ಮಾಡ್ತೀವಿ. ನನಗೆ ಅಂತ ಬಂದ್ರೆ ನನ್ಗೆ ತಾನೆ ನೋಡ್ಕೊಳ್ಳೋಣ ಬಿಡ, ಆಮೇಲೆ ತಗೊಳ್ಳೋಣ, ಮಾಡ್ಕೊಳ್ಳೋಣ. ಅದೇ ನಮ್ ಮಕ್ಳು ಅಂತ ಬಂದ್ರೆ ಬಿಡ್ತೀವಾ? ಅಯ್ಯೋ ಬಿಡಿ. ಅದ್ರಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬರ್ಡೇ. ಇವಾಗ ನನ್ ಬರ್ಡೇ ಅಂತ ಹೇಳಿದ್ರೆ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಅಂತ ಹೇಳಲ್ಲ, ನಾನ್ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ. ಬಟ್ ತುಂಬಾ ಜನ ಸೀರಿಯಸ್ ಆಗಿ ತಗೊಳ್ತಾರೆ. ಮೀನ್ಸ್ ತುಂಬಾ ಜನ ಅವ್ರದ್ದು ಬರ್ಡೇ ಅಂತೆಲ್ಲ ಸೀರಿಯಸ್ ಆಗಿ ತಗೊಳಲ್ಲ. ಅದೇ ಮಕ್ಕಳದು ಬರ್ಡೇ ಅಂದ್ರೆ ಸಾಕು, 1 ವಾರದಿಂದ ಸರ್ಪ್ರೈಸ್ ಏನ್ ಮಾಡ್ಬೇಕು, ಡ್ರೆಸ್ ಏನ್ ಇಸ್ಕೊಡ್ಬೇಕು, ಬರ್ಡೇ ಪಾರ್ಟಿ ಯಾವ ತರ ಮಾಡ್ಬೇಕು, ಯಾರನ್ನ ಕರ್ಸೋಣ, ಎಲ್ಲಾ ಪ್ಲಾನ್ ಮಾಡ್ತೀವಿ, ಹೌದಾ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರಂದ್ರೆ, ನನಗೆ ಅಂತ ಬಂದ್ರೆ ನಾವು ಸೀರಿಯಸ್ನೆಸ್ ತಗೊಳಲ್ಲ, ನಾವ್ ಮಕ್ಕಳಿಗೆ ಅಂತ ಹೇಳಿದ್ರೆ ಸೀರಿಯಸ್ನೆಸ್ ತಗೊಳ್ತೀವಿ. ಈ ಟ್ರೈನಿಂಗು ನಾಳೆ ಕೊಡ್ತಾ ಇರೋದು ನನಗೋಸ್ಕರನೂ ಇಲ್ಲ, ನಮಗೋಸ್ಕರನೂ ಇಲ್ಲ, ನಾಳೆ ನಮ್ಮ ಟೀಮ್ ಯಾರು? ನಮ್ಮ ಮಕ್ಳು. ನಮ್ಮ ಮಕ್ಕಳಿಗೋಸ್ಕರ ನಾವು ಕಲೀಲೇಬೇಕು.
ಹಂಗಾಗಿ ದಯವಿಟ್ಟು ಸೀರಿಯಸ್ ಆಗಿ ಕಲೀರಿ. ತುಂಬಾ ಜನ ಬರ್ತೀರಾ ಮೀಟಿಂಗ್ಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸೂಪರ್ ಡೂಪರ್ ಡ್ರೆಸ್ ಕೋಡ್ ಮಾಡ್ಕೊಂಡು ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಎಲ್ಲಾ ಮಾಡ್ತೀರಾ. ಬಟ್ ಒಂದು ಏನ್ ಗೊತ್ತಾ, ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಕ್ ಹೋಗ್ಬಿಡಿ. ಯಾವ್ದೇ ಒಂದು ವಿಷಯ ನಾವು ಕಲಿತೀವಿ ಅದನ್ನ ಡುಪ್ಲಿಕೇಶನ್ ಮಾಡಿ. ಎಷ್ಟೋ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ಸಂತೋಷ್ ಅವರು. ಮೈ ಗಾಡ್, ಅವರು ಹೇಳಿರೋ ಒಂದೊಂದು ಮಾತು, ಒಂದೊಂದು ಟಾಪಿಕ್ನು ಯಾವ ತರ ಲೀಡರ್ ಆಗಿರ್ಬೇಕು, ಯಾವ ಟಾಪಿಕ್ ಇಲ್ಲ ಅಂತ ಹೇಳಿ. ನಾಳೆ ಅಂತೂ ನಾನು ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಯಾವಾಗ್ಲೂ ನಮ್ಗೆ ಹಿಂಟ್ ಕೊಡೋರು ಸರ್, ಇಂತ ಟಾಪಿಕ್ ಅಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿ. ನಾಳೆದು ಮಾತ್ರ ನಮ್ಗೆ ಹಿಂಟ್ ಕೊಟ್ಟಿಲ್ಲ, ಬಟ್ ಆದ್ರೆ ಒಂದು ಮಾತ್ರ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ, ನಿಮ್ ಟೀಮ್ ಅನ್ನ ಕೂರ್ಸ್ಕೊಳಮ್ಮ ಅಂತ ಮಾತ್ರ ನನ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೀನಿ, ಯಾವ ಲೆವೆಲ್ಗೆ ಇರುತ್ತೆ PPT, ಯಾವ ಲೆವೆಲ್ಗೆ ಇರುತ್ತೆ ಅವ್ರ ಎಕ್ಸ್ಪ್ಲನೇಷನ್. ಬಿಡಿ ನೋಡಿ, ಆಲ್ಮೋಸ್ಟ್ ಅಲ್ಲೂ ಯಾರೆಲ್ಲ TTL ಟ್ರೈನಿಂಗ್ ಬಂದ್ರೆ ಎಲ್ರಿಗೂ ಗೊತ್ತಿರತ್ತೆ. ನನ್ ಪ್ರಕಾರ ಮಾಯಿ ಸರ್, ಸಂತೋಷ್ ಪಾಟೀಲ್ ಸರ್, ಅವ್ರಿಬ್ರು ಸ್ಪೀಚ್ ಗಿಂತ ಹೆಚ್ಚಾಗಿ ಸಂತೋಷ್ ಸರ್ ಸ್ಪೀಚ್ ಅಲ್ಟಿಮೇಟ್. ತುಂಬಾ ಜನ ಹೇಳಿದ್ರು. ಯಾಕಂದ್ರೆ ತುಂಬಾ ಜನ ನಮ್ಮ ಮಾಯಿ ಸರ್ ಮಾತಾಡ್ಬೇಕಾದ್ರು ಅಷ್ಟೇ, ಮಾಯಿ ಸರ್ ಸ್ಟೇಜ್ ಬಿಟ್ಟು ಕೆಳಗಡೆ ಇಲ್ದೇ ಇಲ್ಲ. ಅವ್ರ ಪಾಡಿಗೆ ಏನೋ ಲೆಕ್ಚರರ್ ತರ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಸೂಪರ್ ಆಗಿತ್ತು. ಬಟ್ ಲೆಕ್ಚರರ್ ತರ ಈ ಸ್ಲೈಡ್ಗೆ ಹಿಂಗೆ ಹಂಗೆ ಅಂತ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋದ್ರು. ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪ್ಲನೇಷನ್. ಓಕೆನಾ, ಒಂದು ಕಡೆ ಸಂತೋಷ್ ಪಾಟೀಲ್ ಸರ್ದು ಜೋಶ್ ತುಂಬಾ ಚೆನ್ನಾಗಿತ್ತು. ಓಕೆ, PPT ವೈಸ್ ಮಾತಾಡಿದ್ರು, ಅವರು ಸ್ಟೇಜ್ ಬಿಟ್ಟು ಕೆಳಗಡೆ ಇಲ್ದಿಲ್ಲ. ಮೀನ್ಸ್ ಆಡಿಯನ್ಸ್ ನ ಇಂಟ್ರಾಕ್ಟ್ ಮಾಡಿಲ್ಲ, ಅಟೆನ್ಷನ್ ತಗೊಂಡ್ರು, ಇದೀರಾ, ಹಲೋ, ಹಾಯ್, ಅಟೆನ್ಷನ್ ತಗೊಂಡ್ರು, ಬಟ್ ಇಂಟ್ರಾಕ್ಟ್ ಮಾಡಿಲ್ಲ. ಬಟ್ ಸಂತೋಷ್ ಸರ್ ಕೊಟ್ಟಿರೋ ಟಾಪಿಕ್ ಅಲ್ಲಿ ಯಾವ ಲೆವೆಲ್ಗೆ ಇಂಟ್ರಾಕ್ಟ್ ಮಾಡಿದ್ರು, ಆಲ್ರೆಡಿ ಅದು MD ಸರ್ ಅಲ್ಲಿ ಹೈಲೈಟ್ ಮಾಡ್ಬಿಟ್ರು. ಏನ್ರಿ ಸಂತೋಷ್ ಅವ್ರ ಅಂತ ಲೆವೆಲ್ಗೆ ನಿಮ್ದು ಫೀಡ್ಬ್ಯಾಕ್ ಸೂಪರ್ ಆಗಿ ಬಂತು ಅಂತ. ಅದು ತುಂಬಾ ಜನ ಹೇಳಿದ್ರು, ನನಗೂ ಬಂದು ಹೇಳಿದ್ರು, ಸಂತೋಷ್ ಸರ್ ಬಿಡ್ರಿ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ನಿಜವಾಗ್ಲು. ಯಾಕಂದ್ರೆ ಅಷ್ಟು ಅವ್ರು PPT ವೈಸ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳೋದು, ಒಬ್ಬೊಬ್ರನ್ನ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡಿದ್ರಲ್ಲ, ಒಬ್ಬೊಬ್ರನ್ನ ಹೋಗಿ ಹಿಂದೆವರೆಗೂ ಲಾಸ್ಟ್ ವರ್ಗು ಹೋಗಿ ಮಾತಾಡಿ, ಡ್ಯಾನ್ಸ್ ಆಡಿ, ಜೋಶ್ ಕೊಟ್ಟು ಮೀನ್ಸ್ ಯಾವತ್ತೂ ಅಷ್ಟೇ ಸಂತೋಷ್ ಸರ್ ಮಾತ್ರ ಟ್ರೈನಿಂಗ್ ಯಾವ್ದೇ ಟಾಪಿಕ್ ತಗೊಂಡು ನಾವ್ ಯಾರಿಗೂ ಬೋರ್ ಆಯ್ತದ ಯಾರು ಹೇಳಕ್ಕೆ ಆಗಲ್ಲ. ನಿತ್ಯ ಬಂತಂದ್ರೆ ಹೇಳಂಗ ಇಲ್ಲ. ಸೆಕೆಂಡ್ಗೆ ನಮ್ಗೆ ನಾವೇ ಅಲರ್ಟ್ ಆಗ್ತೀವಿ. ಏನಾದ್ರೂ ಒಂದು ನಗಿಸ್ತಾನೆ ಇರ್ತಾರೆ, ಯೋಚನೆ ಮಾಡೋ ಏನಾದ್ರೂ ಒಂದು ಹೇಳ್ತಾರೆ. ಎಮೋಷನಲಿ ಆಗಿರ್ಬೋದು, ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಿ ನಮ್ಗೆ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಒಂದು ಕನ್ನಡದಲ್ಲಿ ನೀರ್ ಬರ್ಬೇಕು, ಇಲ್ಲ ಅಂದ್ರೆ ನಗು ಬರ್ಬೇಕು. ಆ ನಗು ಅಂದ್ರೂ ಬಿತ್ತು ನಗ್ದು ಎಲ್ಲ ನೋವಾಗ್ಬಿಡತ್ತೆ, ಆ ಲೆವೆಲ್ಗೆ ನೋವಾಗತ್ತೆ ಅಂತ ಒಂದು ಸ್ಪೀಚ್ ಆಗಿರುತ್ತೆ. ಎಷ್ಟೋ ಜನ ಇನ್ನೂ ಯೋಚನೆ ಮಾಡ್ತಾ ಇದ್ರ, ಅಯ್ಯೋ ಹೋಗ್ಬೇಕಾ, ನೋಡೋಣ ಮಾಡೋಣ ಅಂತ. ದಯವಿಟ್ಟು ನಾನು ಹೇಳೋದು ಹಂಬಲ್ ರಿಕ್ವೆಸ್ಟ್, ಎಲ್ರಿಗೂ ಮಿಸ್ ಮಾಡಕ್ ಹೋಗ್ಬಿಡಿ. ಇಂತ ಒಂದು ಅಮೂಲ್ಯವಾದ ಅವಕಾಶ ನೆಕ್ಸ್ಟ್ ಮಂತ್ ಸಿಗಲ್ಲ. ನೆಕ್ಸ್ಟ್ ಮಂತ್ ಇದೆ ಟ್ರೈನಿಂಗು, ಬಟ್ ಇದೇ ಸಿಗತ್ತೆ ಅಂದ್ರ ಸಿಗೋದೇ ಇಲ್ಲ. ಅದು 100 ಅಲ್ಲ 1000% ಗ್ಯಾರಂಟಿ. ಹಂಗಾಗಿ ಒಂದೊಂದು ಟ್ರೈನಿಂಗ್ ಒಂದೊಂದ್ ತರ ನಮ್ಗೆ ಹೆಲ್ಪ್ ಆಗತ್ತೆ. ಆನ್ಲೈನ್ ಗಿಂತ ಆಫ್ಲೈನ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬಿಡಿ. ಅದೇ ತರ ಈ ಒಂದು ಟ್ರೈನಿಂಗ್ ನಮಗೋಸ್ಕರ ಅಲ್ಲ, ನಾಳೆ ಬರೋ ನಮ್ಮ ಟೀಮ್ಗೋಸ್ಕರ. ಟೀಮ್ ನ ನಾವ್ ಯಾವ ತರ ಗ್ರಿಪ್ ಅಲ್ಲಿ ಇಟ್ಕೊಳ್ಬೇಕು, ನಮ್ಮ ಟೀಮ್ ಒಟ್ಟಿಗೆ ನಾವ್ ಯಾವ ತರ ಕನ್ವರ್ಸೇಷನ್ ಅಲ್ಲಿ ಇರ್ಬೇಕು. ಇವಾಗ ಇವತ್ತು ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ರ ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಹೋಗ್ಬೇಕು, ಎಷ್ಟ್ ಜನ ಬರ್ತಾರೆ ನಿಮ್ ಕೆಳಗಡೆ. ನೆಕ್ಸ್ಟ್ ಥರ್ಡ್ ರ್ಯಾಂಕ್ ಹೋಗ್ಬೇಕು, ಎಷ್ಟ್ ಜನ ಬರ್ತಾರೆ. ಫೋರ್ತ್ ರ್ಯಾಂಕ್ ಹೋಗ್ಬೇಕು, ಎಷ್ಟ್ ಜನ ಬರ್ತಾರೆ. ಅಷ್ಟು ಜನ ಬರ್ತಾರಂತ ಹೇಳಿದ್ರೆ ಅಷ್ಟು ಜನನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಬರ್ಬೇಕಲ್ವಾ. ಹೇಳಕ್ಕಾಗಲ್ಲ. ಒಂದೇ ವಾರದಲ್ಲಿ 5ನೇ ರ್ಯಾಂಕ್ ಕಂಪ್ಲೀಟ್ ಆಗೋರು ಎಷ್ಟೋ ಜನ ಇದ್ದೀರಾ ಇಲ್ಲಿ. ಒಂದೇ ತಿಂಗಳಲ್ಲಿ 6th ರ್ಯಾಂಕ್ ಕಂಪ್ಲೀಟ್ ಆಗೋರು ಎಷ್ಟೋ ಜನ ಇದ್ದೀರಾ. ಅವಾಗ ಎಷ್ಟು ಟೀಮ್ ಇರುತ್ತೆ, ಒಂದು ಎಂಪೈರ್ ಬಿಲ್ಡ್ ಆಗಿರುತ್ತೆ. ಆ ಒಂದು ಎಂಪೈರ್ ನ ಕಟ್ಟ ಒಂದು ರಾಜವಾಗಿ, ರಾಣಿಯಾಗಿ ನೀವು ಇರ್ಬೇಕು ಅಂತ ಹೇಳಿದ್ರೆ ನಾಳೆ ಈ ಒಂದು ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಪ್ರಾಪರ್ ಡ್ರೆಸ್ ಕೋಡ್ ಅಲ್ಲಿ ಬನ್ನಿ. ಪ್ರಾಪರ್ ಡ್ರೆಸ್ ಕೋಡ್ ಅಂದ್ರೆ ಏನ್, ಸೂಟೇ ಹಾಕ್ಬೇಕಾ ಮೇಡಮ್ ಅಂದ್ರೆ ಇಲ್ಲ, ಬಟ್ ಬ್ಲೇಸರ್ ಹಾಕೋದಕ್ಕೆ ಪ್ಲಾನ್ ಮಾಡಿ. 99% ಬ್ಲೇಸರ್ ಇರೋರು ಬ್ಲೇಸರ್ ಹಾಕೊಂಡ್ ಬರ್ಲೇಬೇಕು. ಹೊಸಬ್ರು ಇದ್ರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅವ್ರನ್ನ ಬ್ಲೇಸರ್ ಹಾಕ್ಸೋ ತರ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಜಸ್ಟ್ 300 rupees ಎಂಟ್ರಿ ಪಾಸ್. 300 ರೂಪಾಯಿ. ಲೇಡೀಸ್ಗೆ ಬಸ್ ಫ್ರೀ ಇದೆ, ಎಂಟ್ರಿ ಪಾಸ್ ಮಾತ್ರ 300. ಮೇಡಮ್ 300 rupees, ಅಯ್ಯೋ. ಇವಾಗ ಏನಿಲ್ಲ, ನಮ್ಮ ಮಕ್ಳಿಗೆ ಇವಾಗ ಯಾವತ್ತಾದ್ರು ನಾವು ಲೆಕ್ಕ ಮಾಡಿದೀವ, ನರ್ಸರಿ ಮಿಸ್ ಇವತ್ತು ನನ್ ಮಕ್ಳಿಗೆ ಇವಾಗ ಪ್ರೀ ನರ್ಸರಿಯಿಂದ ನಾನು ಸ್ಕೂಲ್ಗೆ ಹಾಕಿದ್ದೆ. ಓಕೆನಾ, ಪ್ರೀ ನರ್ಸರಿ ಇವಾಗ ಆಲ್ಮೋಸ್ಟ್ ಫಸ್ಟ್ ಇಯರ್ ಡಿಗ್ರಿಗೆ ಬಂದಿದ್ದಾರೆ ನನ್ ಮಗ್ಳು. ಇವತ್ತುವರೆಗೂ ನಾವು ಲೆಕ್ಕ ಮಾಡಿಲ್ಲ ಎಷ್ಟು ಲಕ್ಷ ಆಗಿರುತ್ತೆ, ಎಷ್ಟು ಕೋಟಿ ಆಗಿರುತ್ತೆ. ಯಾಕಂದ್ರೆ ಅದು ಲೆಕ್ಕ ಮಾಡಬಾರ್ದು ಅಂತ ಹೇಳ್ತಾರೆ. ಎಜುಕೇಶನ್ ಅಂತ ಬಂದ್ರೆ ಲೆಕ್ಕ ಹಾಕ್ಬಾರ್ದು ಅಂತ ಹೇಳಿ.
ಯಾಕಂದ್ರೆ ಅದು ಇದೆ, ಅರ್ಥದ ಪದ್ಧತಿ ಇದೆ. ಅದೇ ತರ ಇವಾಗ ನಾವು ಅಕಸ್ಮಾತ್ ಹೇಳಕ್ಕಾಗಲ್ಲ, ಒಂದೆರಡು ಕೋಟಿನೇ ಖರ್ಚು ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಓಕೆನಾ, 1-2 ಕೋಟಿ ಖರ್ಚು ಮಾಡಿದೀವಿ ಎಕ್ಸಾಂಪಲ್. ನಾಳೆ ನನ್ ಮಗಳಿಗೆ ಇನ್ನೊಂದ್ 2 ವರ್ಷನೋ ಏನೋ ಎಜುಕೇಶನ್, 2-3 ವರ್ಷನೋ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾಳೆ. ಇನ್ನೊಂದ್ 5 ವರ್ಷದಲ್ಲಿ ಮದುವೆ ಮಾಡ್ತೀವಿ. ಮದುವೆ ಆದ್ಮೇಲೆ ಎಲ್ಲೋಗ್ತಾಳೆ? ಅತ್ತೆ ಮನೆಗೆ ಹೋಗ್ತಾಳೆ. ಓಕೆ, ಅತ್ತೆ ಮನೆಗೆ ಹೋದ್ರೆ ಎಲ್ಲಾರ ಮನೇಲಿನೂ ಓಕೆಮ್ಮ ನೀನ್ ಕೆಲ್ಸ ಮಾಡಮ್ಮ ಹೋಗಮ್ಮ ಅಂತ ಯಾರು ಕಲ್ಸಲ್ಲ, ಹೌದಾ? ಒಬ್ಬೊಬ್ರು ಮನೇಲಿ ಏನ್ ಮಾಡ್ತಾರೆ, ಯಾವ್ದು ಕೆಲ್ಸ ಬೇಡ, ಮನೆ ಕೆಲಸ ಮಾಡ್ಕೊಂಡಿರು, ಮಕ್ಕಳನ್ನ ನೋಡ್ಕೊಂಡಿರು, ಅತ್ತೆ ಮಾಮ ನೋಡ್ಕೊಂಡಿರು ಅಂತ ಹೇಳ್ತಾರೆ. ಹೇಳ್ಬಿಡ್ತಾರ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದ ಯಾವ ಸ್ಕೂಲಲ್ಲಿ ಸೇರ್ಸ್ಬೇಕು, ಯಾವ ಸ್ಕೂಲ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಯಾವ್ದೆಲ್ಲ ಚೆನ್ನಾಗಿರತ್ತೆ, ಈ ಯೂನಿಫಾರ್ಮ್ ಚೆನ್ನಾಗಿರತ್ತಾ, ಆ ಯೂನಿಫಾರ್ಮ್ ಈ ತರ ಶೂ ಹಾಕೋದ್ರು, ಬ್ಯಾಗು, ಟಿಫನ್, ಬಾಕ್ಸು, ಒಂದೊಂದು ನೋಡಿ 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 ಟಿಲ್ ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ, ಇವತ್ತುವರೆಗೂ ಡಿಗ್ರಿ ಫಸ್ಟ್ ಇಯರ್ ಆಗಿದ್ರು ಸಹ ಕಾಲೇಜ್ಗೆ ಹೋಗ್ತಾರ ಅಂತ ಹೇಳಿದ್ರೆ ಅವ್ರು ಹಾಕೋ ಡ್ರೆಸ್ಗೆ ತಕ್ಕಂಗೆ ಶೂ ಬೇಕು, ಅಕ್ಸಸರೀಸ್ ಬೇಕು, ಬ್ಯಾಗ್ ಬೇಕು, ವಾಟರ್ ಬಾಟಲ್ ಬೇಕು, ಎಲ್ಲಾನು ಇವತ್ತುವರೆಗೂ ತಂದು ಕೊಡ್ತಾ ಇದೀವಿ. ಬಟ್ ನಾಳೆ ಮದುವೆ ಆಗಿ ಹೋದ್ಮೇಲೆ ಅಲ್ಲಿ ಒಂದು ಕಡೆ ಅದಿರ್ಲಿ ಲೇಡೀಸ್, ಜೆಂಟ್ಸ್ ಅಂತ ತಗೊಂಡ್ರೆ, ನಾನ್ ಮೊನ್ನೆ ಯಾರೋ ಮಾತಾಡ್ತಾ ಇದ್ವಪ್ಪ, ಯಾರೋ ಹೇಳ್ತಾ ಇದ್ರು, ಮೇಡಮ್ ಇವಾಗ ಎಲ್ಲಿ ಓದಿರೋದ್ ತಕ್ಕಂಗೆ ಕೆಲ್ಸ ಸಿಗ್ತಾ ಇದೆ. ಇವಾಗ ನಿಮ್ ತುಂಬಾ ನೋಡ್ತಾ ಇದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ತುಂಬಾ ಜನ ಇವಾಗ ಹೋಟೆಲ್ಸ್ ಗಳು ಓಪನ್ ಮಾಡ್ತಾ ಇದಾರೆ, ಫಾಸ್ಟ್ ಫುಡ್ ಗಳನ್ನ ಓಪನ್ ಮಾಡ್ತಾ ಇದಾರೆ. ಸ್ಟೂಡೆಂಟ್ಗಳು, ಇಂಜಿನಿಯರ್ ಹೋಯ್ತಿರೋರು, ದೊಡ್ಡ ದೊಡ್ಡ ಎಜುಕೇಶನ್ ಗ್ರಾಜುಯೇಟ್ ಮಾಡಿರೋರು ಗ್ರಾಜುಯೇಟ್ ಆಗಿರೋರು ಪ್ರತಿಯೊಬ್ರು ನಮಗೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಹೋಟೆಲ್ಸ್ ಗಳನ್ನ ಓಪನ್ ಮಾಡ್ತಾ ಇದಾರೆ, ಫಾಸ್ಟ್ ಫುಡ್ ಅಂತಾರ ಓಪನ್ ಮಾಡ್ತಾ ಇದಾರೆ. ಯಾಕೆ? ಅವಾಗ ಎಜುಕೇಶನ್ ಏನಕ್ಕೆ? ಅವಾಗ ಇಷ್ಟು ವರ್ಷ ನಾವು ಲಕ್ಷ ಲಕ್ಷ ಕೋಟಿ ಕೊಟ್ಟು ಮಕ್ಕಳಿಗೋಸ್ಕರನೇ ಕಷ್ಟಪಟ್ಟು ಊಟಕ್ಕಿದೆಯಾ ಬಟ್ಟೆಗಿದೆಯಾ ಅಂತ ನಾವು ಯಾರು ನೋಡಿಲ್ಲ. ಮಕ್ಕಳ ಎಜುಕೇಶನ್ಗೋಸ್ಕರ ನಾವು ದುಡ್ದು ಮಕ್ಕಳ ಎಜುಕೇಶನ್ಗೋಸ್ಕರ ಅಷ್ಟು ಮಾಡಿದೀವಿ ಅಂದ್ಮೇಲೆ ಲಾಸ್ಟ್ ಮಕ್ಳು ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ತಾರಂತ ನೋಡಿದ್ರೆ, ಇವಾಗ ಹೋಗಿ ನೋಡಿ, ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ, ಬೇರೆ ಎಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಇವತ್ತು ಸ್ಟೂಡೆಂಟ್ಸ್ ಗಳೇ ಇವತ್ತು ಹೋಟೆಲ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಹೋಟೆಲ್ ಅಂದ್ರೆ ದೊಡ್ಡ ಮಟ್ಟದಲ್ಲೆಲ್ಲ, ರೋಡ್ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಓಪನ್ ಮಾಡ್ಕೊಂಡು ಅದ್ರಲ್ಲಿ ಬಿಸ್ನೆಸ್ ಮಾಡೋರು ಇದಾರೆ. ನೆನ್ನೆ ಒಂದು ಹುಡುಗನ್ ನೋಡ್ದೆ, ಹೊಸ ಆಟೋ, ಬಿ.ಒ.ಪಿ ಹೋಗಿ ಬರ್ತಾ ಇದೀನಿ, ಆಟೋ ನಂಬರ್ ಇರ್ಲಿಲ್ಲ, ಮೇಡಮ್ ನಳಿನಿ ಅಂತ ಕೇಳಿದ್ರು. ಹೌದು, ಹೆಂಗಪ್ಪ? ಆಟೋ ನಂಬರ್ ಇಲ್ಲ, ಆಟೋ ನಂಬರ್ ಹೇಳಿ ಅಂತ ಹೇಳ್ದ. ಓಕೆ, ಅತಿ ಕೂತ್ಕೊಂಡೆ. ಯಾಕಪ್ಪ ಬೋರ್ಡ್ ಇಲ್ಲ? ಮೇಡಮ್ ಹೊಸ ಆಟೋ. ನೋಡಕ್ಕೆ ಎಷ್ಟ್ ಚೆನ್ನಾಗಿದಾನ ಅಂತ ಹೇಳಿದ್ರೆ, ಅಷ್ಟು ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗ್ ಓದಿರೋ ತರ ಇದ್ದಾನೆ. ಅವಾಗ ಕೇಳ್ದೆ, ಏನಪ್ಪಾ ಮಾಡ್ತಾ ಇದೀಯ, ಆಟೋನೇ ಓಡಿಸ್ತಾ ಇದ್ರೆ ಬೇರೆ? ಇಲ್ಲ ಮೇಡಮ್, ಇವಾಗ ಹೊಸ ಆಟೋ ತಗೊಂಡಿದ್ದೀನಿ, ಇನ್ಮೇಲೆ ಆಟೋನೇ ಓಡಿಸ್ಬೇಕು. ಎಷ್ಟಪ್ಪ ಓದಿದ್ಯಾ? ಗ್ರಾಜುಯೇಟ್ ಮಾಡಿದೀನಿ. ಯಾಕಪ್ಪ ಅಷ್ಟು ಓದ್ಬಿಟ್ಟು ಆಟೋ? ಇಲ್ಲ ಮೇಡಮ್, ಕೆಲ್ಸ ಸಿಕ್ಲಿಲ್ಲ, ಕೆಲ್ಸ ಹುಡುಕ್ತಾ ಇದೀನಿ, ಬಟ್ ಸುಮ್ನೆ ಇರಂಗಿಲ್ವಲ್ಲ, ಹಂಗಾಗಿ ಆಟೋ ಓಡಿಸ್ತಾ ಇದೀನಿ. ಏನಾಗತ್ತೆ, ಆಟೋ ಓಡಿಸ್ತಾ ಇರ್ತಾರೆ, ಆಟೋ ಓಡಿಸ್ತಾ ಆಲ್ಮೋಸ್ಟ್ ಅದು ಏನಾಗತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕಂತ ಮನ್ಸು ಬರಲ್ಲ. ಆ ವಾತಾವರಣದಲ್ಲಿ ಫುಲ್ ಎಂಗೇಜ್ ಆಗ್ಬಿಟ್ಟಿರ್ತಾರೆ. ಅವಾಗ ಯಾಕಪ್ಪ ಇಷ್ಟು ಕಷ್ಟಪಟ್ಟು ಓದಿಸ್ಬೇಕು ಮಕ್ಳಿಗೆ? ಅಷ್ಟು ಓದಿಸಿನೂ ಇವತ್ತವರೆಗೂ ನಾವು ಖರ್ಚು ವೆಚ್ಚ ಅಂತ ನೋಡ್ದೆ ನಾವು ಓದಿಸ್ತಾ ಇದೀವಿ. ಆದ್ರೆ ಇವತ್ತು V-Star ಅಲ್ಲಿ ಜಸ್ಟ್ 300 rupees ಫೀಸ್ ಪೇ ಮಾಡಿ, ಓಕೆ ಹೇಳ್ತಾ ಇದ್ದಾರೆ ಟ್ರೈನಿಂಗ್ ಬಗ್ಗೆ, ಸೀರಿಯಸ್ ಆಗಿ ತಗೊಳ್ಳಿ, ನಾಳೆ ಟ್ರೈನಿಂಗ್ ಬನ್ನಿ, ಆನ್ ಟೈಮ್ ಬನ್ನಿ, ಎಲ್ರು 9:30 ಹಾಲ್ ಹತ್ರ ಇರ್ಬೇಕು ಅಂತ ಹೇಳಿದ್ದಾರೆ. ಟೈರಿ ಪೆನ್ ಮಸ್ಟ್ ಅಂಡ್ ಶುಡ್ ಅಂಡ್ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಎಲ್ಲ ಆನ್ ಟೈಮ್ ಬನ್ನಿ, ಟೀಮ್ ನ ಪ್ಲಾನ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಬರಲ್ಲ ಅಂತ ಇದಾರಲ್ಲ ಅವ್ರಿಗೆಲ್ಲಾರ್ಗು ಸ್ವಲ್ಪ ಅಪ್ರೇನ್ ಹತ್ರ ಮಾತಾಡ್ಸಿ ಕರ್ಕೊಂಡ್ ಬನ್ನಿ, ನಾಳೆ ಎಲ್ಲ ಆನ್ ಟೈಮ್ ಬನ್ನಿ, ಎಲ್ರು ಮೀಟ್ ಆಗೋಣ ಅಂತ ಹೇಳ್ತಾ, ಆಕ್ಚುಲಿ ಪಾಪ ನಮ್ಮ ಕೇಶವ್ ಸರ್ ಆಲ್ರೆಡಿ ವೈಟಿಂಗ್ ಅಲ್ಲಿ ಇದಾರೆ. ನನ್ ಪಾಡಿಗೆ ಮಾತಾಡ್ತಾ ಹೋಗಿ ಟೈಮ್ ನಾನು ನೋಡ್ಕೊಂಡಿಲ್ಲ, ಹಂಗಾಗಿ ಎಲ್ರಿಗೂ ಹೆಲ್ಪ್ ಆಗಿರತ್ತ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.